ಇನ್ನು ಸುಹಾಸ್ ಶೆಟ್ಟಿ ಹಂತಕರು ಎಸ್ಕೇಪ್ ಆದಂತ ಕಾರು ಪತ್ತೆಯಾಗಿದೆ. ಹಂತಕರ ಕಾರಿನೊಳಗೆ 2 ತಲ್ವಾರ್ ಕೂಡ ಪತ್ತೆಯಾಗಿದೆ. ಎಸ್ಕೇಪ್ ಆದ ಬಳಿಕ ಸ್ವಲ್ಪ ದೂರದಲ್ಲೇ ಕಾರು ನಿಲ್ಲಿಸಿ ಪರಾರಿಯಾಗಿದ್ದಾರೆ. ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಬಜ್ಪೆ ಪೊಲೀಸರು. ಸುಹಾಸ್ ಶೆಟ್ಟಿಯನ್ನ ಹತ್ಯೆಗೈದಂತ ಹಂತಕರು ಎಸ್ಕೇಪ್ ಆದಂತ ಕಾರ್ ಪತ್ತೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ನೀವು, ಅದರಲ್ಲಿ ತಲ್ವಾರ್ ಕೂಡ ಇದೆ. ಪ್ರತಿನಿಧಿ ಪೃಥ್ವಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಈ ಬಗ್ಗೆ, ಬನ್ನಿ ನೋಡೋಣ. ನಿನ್ನೆ ಸುಹಾಸ್ ಶೆಟ್ಟಿ ಕೊಲೆ ಏನಾಯಿತು, ಸೊ ಈ ಒಂದು ಹತ್ಯೆಗೆ ಬಂದಂತಹ ದುಷ್ಕರ್ಮಿಗಳೇನೆಂದರೆ ಅವರು ಬಳಸಿದಂತಹ ಕಾರ್ ಈಗ ಪೊಲೀಸರ ವಶಕ್ಕೆ ಸಿಕ್ಕಿರುವಂಥದ್ದು. ಏನು ಆ ಒಂದು ಕಾರ್ನಲ್ಲಿ ಎಸ್ಕೇಪ್ ಆಗ್ತಾರೆ. ಸೊ ಆ ಕಾರನ್ನು ಒಂದು ಕಡೆ ನಿಲ್ಲಿಸಿ ಅಲ್ಲಿಂದ ಬೇರೆ ಕಾರಿಗೆ ಹತ್ಕೊಂಡು ಹೋಗಿ ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ ಇಲ್ಲಿ ನೋಡ್ಬೋದಾಗಿದೆ KA-19 MK-1501 ಸ್ವಿಫ್ಟ್ ಕಾರ್ ಏನಿದೆ. ಸೊ ಈ ಒಂದು ಸ್ವಿಫ್ಟ್ ಕಾರನ್ನು ಇವಾಗ ವಶಪಡಿಸ್ಕೊಂಡಿರುವಂಥದ್ದು. ಪೊಲೀಸರು ಅದನ್ನು ವಶಪಡಿಸ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಕಾರಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ಕಾರನ್ನ ಸಂಪೂರ್ಣವಾಗಿ ಏನು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಕಾರಿನ ತುಂಬೆಲ್ಲ ಅಂದರೆ ಸುತ್ತಮುತ್ತ ಎಲ್ಲ ಬ್ಲಡ್ ಸ್ಟೈನ್ಸ್ ಇರುವಂಥದ್ದನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನೋಡ್ಬೋದು ಈ ಒಂದು ಕಾರ್ನ ಡೋರ್ ಏನಿದೆ ಇಲ್ಲಿ ಬ್ಲಡ್ ಸ್ಟೈನ್ಸ್ ನೋಡ್ಬೋದು, ಮತ್ತು ಇಲ್ಲೂ ಕೂಡ ಡಿಕ್ಕಿ ಆಗಿರೋಂಥದ್ದನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಸೊ ಇಷ್ಟು ಮಾತ್ರ ಅಲ್ಲ, ನಾವೀಗ ಒಳಗಡೆ ನೋಡ್ತಾ ಹೋದರೆ ಆ ಒಂದು ಕಾರಿನ ಒಳಭಾಗದಲ್ಲಿ ಲಾಂಗ್ ಮಚ್ಚುಗಳನ್ನು ಕೂಡ ಅಲ್ಲಿ ಇಟ್ಕೊಂಡಿರುವಂಥದ್ದನ್ನು ಅಲ್ಲಿ ನಾವು ನೋಡ್ಬೋದಾಗಿದೆ. ಅಂದರೆ ಇದೇ ಒಂದು ಕಾರ್ನಲ್ಲಿ ಒಳಗಡೆ ಆ ಬಟ್ಟೆಯಲ್ಲಿ ಸುತ್ತಕೊಂಡಂಥ ಏನು ಆ ಲಾಂಗ್ ಮಚ್ಚುಗಳು ತಲವಾರುಗಳೇನಿದೆ ಅವನ್ನ ಅಲ್ಲಿ ಇಟ್ಟಿರೋದನ್ನು ನೋಡ್ಬೋದಾಗಿದೆ. ಸೊ ಈ ಕಾರನ್ನು ಅವರು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ತಲವಾರುಗಳನ್ನು ಕೂಡ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಸೊ ಆ ಒಂದು ತಲವಾರುಗಳನ್ನು ಕೂಡ ಈಗ ಪೊಲೀಸರು ವಶಪಡಿಸ್ಕೊಳ್ತಾರೆ. ಸದ್ಯಕ್ಕೆ ಈಗ ಕಾರಲ್ಲಿರುವಂಥದ್ದು ಅದನ್ನು ವಶಪಡಿಸ್ಕೊಂಡು ಇವಾಗ ತನಿಖೆಯನ್ನು ಮುಂದುವರಿಸ್ತಾರೆ. ಸದ್ಯಕ್ಕೆ ಆ ಒಂದು ವಿಡಿಯೋ ಏನಿದೆ, ಏನು ಕೊಲೆ ಆಗುತ್ತೆ, ಕೊಲೆ ಆದ ಬಳಿಕ ಹತ್ಯೆ ಮಾಡಿದಂಥ ಹಂತಕರೇನಿದ್ದಾರೆ ಅವರೆಲ್ಲರೂ ಕೂಡ ಕಾರ್ನಲ್ಲಿ ಎಸ್ಕೇಪ್ ಆಗ್ತಾರೆ. ಇದೇ ಆ ಕಾರ್ ಆಗಿದೆ. ಸೊ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ಈ ಕಾರನ್ನ ಒಂದು ಕಡೆ ನಿಲ್ಲಿಸಿ ಅಲ್ಲಿಂದ ಬೇರೆ ಕಡೆ ಎಸ್ಕೇಪ್ ಆಗಿರುವಂಥದ್ದು. ಇವತ್ತು ಬೆಳಗ್ಗೆ ಆ ಕಾರ್ ಪತ್ತೆಯಾಗಿದೆ. ಆ ಕಾರನ್ನು ಈಗ ಪೊಲೀಸರು ವಶಪಡಿಸ್ಕೊಂಡು ಬಜ್ಪೆ ಪೊಲೀಸ್ ಠಾಣಾ ಆವರಣದಲ್ಲಿ ಇಟ್ಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದೀಗ ಮೆರವಣಿಗೆ ಮೂಲಕವಾಗಿ ಸುಹಾಸ್ ನಿವಾಸಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದೆ. ಹಿಂದೂಪರ ಕಾರ್ಯಕರ್ತರು ಸೇರಿದ್ದಾರೆ. ಬೈಕ್ ಮೂಲಕವಾಗಿ, ವಾಹನಗಳ ಮೂಲಕವಾಗಿ ಮೆರವಣಿಗೆಯಲ್ಲಿ ಸಾಥನ್ನು ಕೊಡ್ತಾ ಇದ್ದಾರೆ. ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇದಾಗಲೇ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ನಿಜಕ್ಕೂ ಇದು ಉದ್ವಿಗ್ನ ಪರಿಸ್ಥಿತಿ, ಹ್ಯಾಂಡಲ್ ಮಾಡೋದು ಕೂಡ ತುಂಬಾ ಚಾಲೆಂಜ್ ಪೊಲೀಸರಿಗೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಜೊತೆಗೆ ಏನಾಗ್ತಾ ಇದೆ ಇವಾಗ ಪೃಥ್ವಿ? ಖಂಡಿತ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿನೇ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಬಂದ್ ಕರೆ ಕೊಡಲಾಗಿದೆ. ಅಂಗಡಿ ಮುಂಗಟ್ಟುಗಳು ಭಾಗಶಃ ಬಂದ್ ಆಗಿದೆ. ಸೊ ಜನರು ಹೊರಗಡೆ ಓಡಾಡ್ತಾ ಇರೋದು ವಿರಳವಾಗಿದೆ. ಅದರ ವೆಹಿಕಲ್ ಮೂವ್ಮೆಂಟ್ ಸ್ವಲ್ಪ ಇದೆ. ಸೊ ಸದ್ಯಕ್ಕೆ ಇವಾಗ ಏನು ಮಂಗಳೂರಿನ AJ ಆಸ್ಪತ್ರೆಯಿಂದ ಈ ಒಂದು ಏನು ಮೃತದೇಹ ಅಲ್ಲಿಂದ ಹೊರಟಿರುವಂಥದ್ದು ಬಂಟ್ವಾಳ ಮೂಲಕವಾಗಿ ಕಾರಿಂಜ ಅವರ ಊರೇನಿದೆ ಅಲ್ಲಿಗೆ ತಲುಪುತ್ತೆ. ಸೊ ಇಲ್ಲಿ ಸಾಕಷ್ಟು ದೊಡ್ಡ ಒಂದು ಪ್ರೊಸೆಷನ್ ಮೂಲಕ, ಮೆರವಣಿಗೆ ಮೂಲಕ ಬರ್ತಾ ಇರುವಂಥದ್ದು. ಈಗ ಏನು AJ ಹಾಸ್ಪಿಟ್ಲಿಂದ ಹೊರಟು ಇವಾಗ ಸದ್ಯಕ್ಕೆ ನಂತೂರು ಸರ್ಕಲ್ ಅನ್ನ ತಲುಪಿರುವಂಥದ್ದು. ಸೊ ನಂತೂರು ಸರ್ಕಲ್ ದಾಟಿ ಇವಾಗ ಈ ಒಂದು ಪ್ರೊಸೆಷನ್ ಬರ್ತಾ ಇದೆ. ಸದ್ಯಕ್ಕೆ ಎಲ್ಲ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಏನು ಹೊರಗಡೆಯಿಂದ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸಲಿದ್ರು. ಎಲ್ಲರೂ ಕೂಡ ಪೊಲೀಸರು ವಿವಿಧ ಅಂದರೆ ಅವರ ಏನು KSRP ತುಕಡಿಗಳಿರ್ಬೋದು, ಮತ್ತು ಜೀಪ್ ಮತ್ತು ಬೈಕ್, ಈ ರೀತಿ ವಿವಿಧ ವೆಹಿಕಲ್ಗಳಲ್ಲಿ ಪೊಲೀಸರು ಕೂಡ ಆ ಒಂದು ಮೆರವಣಿಗೆಯಲ್ಲೇ ಬರ್ತಾ ಇದ್ದಾರೆ. ಸೊ ಆಂಬುಲೆನ್ಸ್ ಮೂಲಕ ಏನು ಒಂದು ಮೆರವಣಿಗೆಯಲ್ಲಿ ಮೃತದೇಹವನ್ನು ಸಾಗಿಸಲಾಗ್ತಾ ಇದೆ. ಸಾಕಷ್ಟು ಹಿಂದೂಪರ ಕಾರ್ಯಕರ್ತರು, BJP ಮುಖಂಡರು ಎಲ್ಲರೂ ಕೂಡ ಈ ಒಂದು ಪ್ರೊಸೆಷನ್ನಲ್ಲಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಅಂದರೆ ಇಲ್ಲಿ ಎರಡು ಬರುತ್ತೆ. ಒಂದು ಮಂಗಳೂರು ನಗರ ಪೊಲೀಸ್ ಒಂದು ವ್ಯಾಪ್ತಿ ಒಂದಾದರೆ, ಇನ್ನೊಂದು ದಕ್ಷಿಣ ಕನ್ನಡ ಬಂಟ್ವಾಳದ ವ್ಯಾಪ್ತಿ ಬರುತ್ತೆ. ಸೊ ಇಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ ಸೂಕ್ಷ್ಮ ವಲಯ, ಅತಿ ಸೂಕ್ಷ್ಮ ವಲಯಗಳು ಈ ಹಿಂದೆನೇ ಗುರುತಾಗಿತ್ತು. ಯಾಕೆಂತ ಹೇಳಿದರೆ ಕೆಲವೊಂದು ಕಡೆ ಎಲ್ಲಿ ಅಹಿತಕರ ಘಟನೆಗಳ ಹಿಂದೆ ಆಗಿತ್ತು, ಎಲ್ಲೆಲ್ಲಿ ಕಲ್ತೂರಾಟ ಆಗಿತ್ತು, ಅಂತಹ ಪ್ರದೇಶಗಳಲ್ಲಿ ಪೊಲೀಸರನ್ನ ನಿಲ್ಲಿಸಿ ನಿಯೋಜನೆ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ನಾನು ಇವಾಗ ಏನು ಈ ಒಂದು ಪಡಿಲ್ ಜಂಕ್ಷನ್ನಲ್ಲಿ ಇದ್ದೀನಿ. ಪಡಿಲ್ ಜಂಕ್ಷನ್ನಲ್ಲೂ ಕೂಡ ಇದೊಂದು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಪೊಲೀಸರು ಇಲ್ಲಿ ಮುಖ ಹೂಡಿರುವಂಥದ್ದು. ಅಂದರೆ ಏನು ಮೆರವಣಿಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಇಲ್ಲಿ ಪಾಸ್ ಆಗುತ್ತೆ. ಸೊ ಆದ್ದರಿಂದ
ಪೊಲೀಸರು ಅಲ್ಲಿ ನಿಂತಿರುವಂಥದ್ದು. ನಿಂತು ಎಲ್ಲ ರೀತಿಯ ಮಾನಿಟರನ್ನು ಮಾಡಲಾಗ್ತಾ ಇದೆ. ಅಂದರೆ ಒಂದು ಕಡೆ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಇನ್ನು ಆ ಪೊಲೀಸ್ ಬೇರೆ ಪೇದೆಗಳು ಎಲ್ಲರೂ ಕೂಡ ಅಲ್ಲಿ ನಿಂತಿರುವಂಥದ್ದು. ಮುಂಭಾಗದಲ್ಲಿ ಆ ಒಂದು ಲಾರಿಯನ್ನು ನೋಡ್ಬೋದು. ಅಂದರೆ 2 ಜೀಪ್ಗಳ ಎದುರ ಭಾಗದಲ್ಲಿ ಲಾರಿಯನ್ನು ಕಾಣ್ತಾ ಇದೆ. ಆ ಲಾರಿಯಲ್ಲೂ ಕೂಡ ಪೊಲೀಸರು ಮಫ್ತಿಯಲ್ಲಿ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಪ್ರಮುಖವಾಗಿ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 40 ಕಿಲೋಮೀಟರ್ ದೂರ ಈ ಒಂದು ಪ್ರೊಸೆಷನ್ ಸಾಗಬೇಕಾಗಿರುತ್ತೆ. ಸೊ ಆದ್ದರಿಂದ ಸಾಕಷ್ಟು ಮಧ್ಯದಲ್ಲಿ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳು ಬರುತ್ತೆ. ಸೊ ಸಾಕಷ್ಟು ಕಡೆ ಈ ಒಂದು ಮಸೀದಿಗಳು, ಅಂದರೆ ಇದು ಏನು ಶುಕ್ರವಾರದ ನಮಾಜ್ ಟೈಮ್ಗಿಂತ ಮೊದಲೇ ಈ ಒಂದು ಪ್ರೊಸೆಷನ್ನ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಬೆಳಗ್ಗೆಯಿಂದ ಕಾರ್ಯೋನ್ಮುಖವಾಗಿದ್ದರು. ಸೊ ಅದೇ ರೀತಿ ಇವಾಗ 10 ಗಂಟೆ ಸಂದರ್ಭದಲ್ಲಿ ಈಗ ಹೊರಡಿಸಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರೊಸೆಷನ್ ಇವಾಗ ಬರ್ತಾ ಇದೆ. ಆ ಒಂದು ಪ್ರೊಸೆಷನ್ ಇವಾಗ ಬಂಟ್ವಾಳಕ್ಕೆ ತಲುಪುತ್ತೆ. ಅಂದರೆ ಬಂಟ್ವಾಳಕ್ಕೆ ತಲುಪೋ ಮೊದಲು ಫರಂಗಿಪೇಟೆ ಆದ ನಂತರ ಬ್ರಹ್ಮಾರಕೊಟ್ಲು ಟೋಲ್ ಈ ರೀತಿ ಪಾಸಾಗಿ ಬಂಟ್ವಾಳಕ್ಕೆ ತಲುಪುತ್ತೆ. ಬಂಟ್ವಾಳದಿಂದ ಬೆಳ್ತಂಗಡಿ ರೂಟ್ಗೆ ಹೋಗುತ್ತೆ. ಬೆಳ್ತಂಗಡಿ ರೂಟ್ಗೆ ಹೋಗಿ ಅಲ್ಲಿ ಕಾರಿಂಜ ಸಿಗುವಂಥದ್ದು. ಆ ಒಂದು ಕಾರಿಂಜದ ಆ ಪ್ರದೇಶ ಏನಿರುತ್ತೆ, ಆ ಒಂದು ಊರು, ಸೊ ಅವರ ಸ್ವಗ್ರಾಮ ಏನಿರುತ್ತೆ, ಅಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಸೊ ಅದರಿಂದ ಅಲ್ಲಿವರೆಗೂ ಕೂಡ ಈ ಪ್ರೊಸೆಷನ್ನ ಸಾಕಷ್ಟು ಪ್ರಮಾಣದಲ್ಲಿ ಬಂದೋಬಸ್ತು ಇವನ್ನೆಲ್ಲ ಮಾಡಬೇಕಾಗಿರುತ್ತೆ. ಈಗ ನೋಡ್ಬೋದಾಗಿದೆ. ಅಂದರೆ ಏನು ನಂತೂರು ಸರ್ಕಲ್ನಿಂದ ಮುಂದೆ ಬಂದಂತಹ ಪ್ರೊಸೆಷನ್, ಅಂದರೆ ಪೊಲೀಸರು ಅರ್ಜೆಂಟ್ ಮಾಡ್ತಾ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಈ ಒಂದು ಪ್ರೊಸೆಷನ್ನ ಹೋಗಬೇಕು ಅಂತ ಹೇಳಿದರೆ ತುಂಬ ಅರ್ಜೆಂಟಾಗೂ ಹೋಗಬಾರ್ದು ಅಂತ ಹೇಳಿ ಹಿಂದೂ ಸಂಘಟನೆಯವರು ಕಂಡೀಷನನ್ನು ಹಾಕಿದರು. ಸೊ ಆದ್ದರಿಂದ ಯಾವುದೇ ರೀತಿ ತರಾತುರಿ ಇಲ್ಲದೆ ಒಂದು ನಿಧಾನಗತಿಯಲ್ಲೇ ಈ ಒಂದು ಪ್ರೊಸೆಷನ್ ಸಾಗ್ತಾ ಇರುವಂಥದ್ದು. ಅಂದರೆ ದಾರಿಯುದ್ದಕ್ಕೂ ಕೂಡ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರುಗಳು ಅಲ್ಲಿಗೆ ಸೇರ್ಕೊಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಬಂಟ್ವಾಳದಲ್ಲಿ ಸಾಕಷ್ಟು ಜನರು ಒಂದು ಪ್ರೊಸೆಷನ್ಗೆ ಸೇರ್ಕೊಳ್ಳಿದ್ದಾರೆ. ರೈಟ್, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.